ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಶುಂಠಿ ಹಶಂಬ್ರ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ಈಗ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹುರಿಯೋದಕ್ಕೋಸ್ಕರ. ಅದಕ್ಕೆ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಜೊತೆಗೆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈ ಥರ ಒಗ್ಗರಣೆ ಹುರಿಯೋದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಾ, ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಬ್ರೌನ್ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಸಾಸಿವೆನೂ ಹಾಕ್ತಾ ಇದ್ದೀನಿ. ಹುರಿಯೋದೆಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಶುಂಠಿ ಹಾಕ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಶುಂಠಿದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿನೂ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡೋಣ, ನೈಸಾಗೆ ಮಾಡೋಣ, ಚೆನ್ನಾಗಾಗುತ್ತೆ. ಇದನ್ನೀಗ ಗ್ರೈಂಡ್ ಮಾಡಿ ಆಯಿತು. ಇದನ್ನೀಗ ಮಜ್ಜಿಗೆಗೆ ಆ್ಯಡ್ ಮಾಡೋಣ. ಸಾಂಬಾರಿಗಾಗಿ ಮಜ್ಜಿಗೆ ತೊಗೊಂಡಿದ್ದೀನಿ. ಮೊಸರು ತೊಗೊಂಡ್ರೂ ಚೆನ್ನಾಗಾಗುತ್ತೆ. ಮಜ್ಜಿಗೆ ಆ್ಯಡ್ ಮಾಡೋಣ. ಅದಕ್ಕೆ ನೀವು ರೆಡಿ ಮಾಡ್ಕೊಂಡಿರೋ ಮಸಾಲ ಈ ಕಡೆ, ಎಷ್ಟು ಬೇಕೋ ಅಷ್ಟು ಉಪ್ಪು ಮಿಕ್ಸ್ ಮಾಡಿ ಚೆನ್ನಾಗಿ. ಫ್ಲೇವರಿಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಅದು ಹಸಿದೇ ಇರಲಿ, ಚೆನ್ನಾಗಿರುತ್ತೆ ಫ್ಲೇವರು. ಈ ಮಿಕ್ಸ್ ಮಾಡಿ. ಸಿಂಪಲ್ಲಾಗಿ ಶುಂಠಿ ಹಶಂಬ್ರ ರೆಡಿಯಾಗಿದೆ. ತುಂಬ ಬೇಗ ಮಾಡ್ಬೋದು, ತುಂಬ ರುಚಿಯಾಗಿ ಇರುತ್ತೆ ಕೂಡ. ಟ್ರೈ ಮಾಡಿ. ಇದೆಲ್ಲ ಟ್ರೆಡಿಷ್ನಲ್ ರೆಸಿಪಿಗಳು. ತುಂಬ ಈಸಿಯಾಗಿರೋ ಶುಂಠಿ ಹಶಂಬ್ರ ರೆಡಿಯಾಗಿದೆ. ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ತುಂಬ ಈಸಿ. ಮಿನಿಮಮ್ ಒಂದು 2 to 3 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ಮಂಜೂಸ್ ವರ್ಲ್ಡ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್